ಅನಂತಾನುಬಂಧಿ ಕಷಾಯ ಅಂತಂದರೆ ಅನಂತ ಸಂಸಾರದಲ್ಲಿ ಇರಲಿಕ್ಕೆ ಸಹಯೋಗವನ್ನು ಮಾಡುವಂಥ ಕಷಾಯ. ಅನಂತ ಅಂದರೆ ಮಿಥ್ಯಾತ್ವ. ಈ ಮಿಥ್ಯಾತ್ವದಲ್ಲಿ ಇರಿಸಿ ಅನಂತ ಕಾಲದವರೆಗೆ ಜೀವಿಗೆ ಅನಂತ ದುಃಖವನ್ನು ಕೊಡುವಂಥ ಕಷಾಯ. ಅನಂತ ಕಾಲದ ದುಃಖಕ್ಕೇನೆ ಅನಂತ ದುಃಖ ಅನ್ನೋದು. ಎಲ್ಲಿಯವರೆಗೆ ದುಃಖವನ್ನು ಕೊಡ್ತದೆ ಅನಂತಾನುಬಂಧಿ ಕಷಾಯ? ಅನಂತ ಕಾಲದವರೆಗೆ. ಆದ್ದರಿಂದ ಅನಂತ ದುಃಖವನ್ನು ಮಾಡುವಂಥ ಕಷಾಯ. ಇನ್ನು ಅಪ್ರತ್ಯಾಖ್ಯಾನಾವರ್ಣಿ ಕಷಾಯ, ಇದನ್ನು ತಿಳ್ಕೊಳ್ಳೋಣ. ಅಪ್ರತ್ಯಾಖ್ಯಾನ ಅಂದರೆ ತ್ಯಾಗ ಇಲ್ಲದಂತಹ ಅವಸ್ಥೆ. ಪ್ರತ್ಯಾಖ್ಯಾನ ಅಂದರೆ ತ್ಯಾಗ. ಅಪ್ರತ್ಯಾಖ್ಯಾನ ಅಂದರೆ ತ್ಯಾಗ ಇಲ್ಲದಂತಹ ಅವಸ್ಥೆ. ಪ್ರತ್ಯಾಖ್ಯಾನ ಅಂದರೆ ಏನು? ತ್ಯಾಗ. ಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯದಲ್ಲಿ ಜೀವ ತ್ಯಾಗಿಯಾಗಿರ್ತಾನೆ, ವೃತಿಕನಾಗಿರ್ತಾನೆ. ಅಂದರೆ ಪಂಚ ಪಾಪಗಳಲ್ಲಿ ಏಕದೇಶವಾಗಿ ತ್ಯಾಗ ಮಾಡಿರುವ ಕಾರಣ ತ್ಯಾಗಿಯಾಗಿರ್ತಾನೆ. ಪ್ರತ್ಯಾಖ್ಯಾನ ಇದ್ದಿರ್ತದೆ. ಯಾವುದರ ಪ್ರತ್ಯಾಖ್ಯಾನ? ಪಂಚ ಪಾಪಗಳ ಪ್ರತ್ಯಾಖ್ಯಾನ. ಯಾವ ರೂಪದಲ್ಲಿ? ಪೂರ್ಣ ರೂಪವಾಗಿರ್ತದೆಯೋ ಅಥವಾ ಏಕದೇಶವಾಗಿ? ಏಕದೇಶವಾಗಿ ಪ್ರತ್ಯಾಖ್ಯಾನ ಮಾಡಿಕೊಂಡವನಾಗಿರ್ತಾನೆ. ಎಲ್ಲಿ ಏಕದೇಶ ಪ್ರತ್ಯಾಖ್ಯಾನವಿದೆಯೋ ಅಲ್ಲಿ ಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯ ಇದೆ. ಮತ್ತು ಎಲ್ಲಿ ಯಾವುದೂ ತ್ಯಾಗವಿಲ್ಲವೋ ಅಲ್ಲಿ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯ ಇದೆ. ಉದಾಹರಣೆಗೆ 3ನೇ ಗುಣಸ್ಥಾನ ಮತ್ತು 4ನೇ ಗುಣಸ್ಥಾನ, ಇವು ಕಷಾಯ ಉದಯದ ಗುಣಸ್ಥಾನಗಳು. ಅನಂತಾನುಬಂಧಿರಹಿತ ಅಪ್ರತ್ಯಾಖ್ಯಾನದ ಉದಯ. ನೋಡಿ ಏನು ಹೇಳ್ತು? ಅನಂತಾನುಬಂಧಿ ಉದಯರಹಿತ ಅಪ್ರತ್ಯಾಖ್ಯಾನದ ಉದಯ ಎಷ್ಟು ಗುಣಸ್ಥಾನಗಳಲ್ಲಿ ಇದೆ? 3ನೇ ಮತ್ತು 4ನೇ ಗುಣಸ್ಥಾನದಲ್ಲಿ ಇದೆ. ಇನ್ನು ಅನಂತಾನುಬಂಧಿ ಉದಯರಹಿತ ಮತ್ತು ಅಪ್ರತ್ಯಾಖ್ಯಾನಾವರ್ಣಿ ಕಷಾಯ ಉದಯರಹಿತ ಪ್ರತ್ಯಾಖ್ಯಾನಾವರ್ಣಿ ಉದಯ ಎಷ್ಟು ಗುಣಸ್ಥಾನಗಳಲ್ಲಿ ಇದೆ? 5ನೇ ಗುಣಸ್ಥಾನದಲ್ಲಿ. ಇನ್ನು ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ ಈ 3 ಕಷಾಯ ಉದಯದಿಂದ ರಹಿತ ಸಂಜುಲನ ಕಷಾಯ ಉದಯಕ್ಕೆ ಎಷ್ಟು ಗುಣಸ್ಥಾನಗಳು ಇವೆ? 6ರಿಂದ 10. ಉದಯರಹಿತ ಅಂತಂದರೆ ಇಲ್ಲಿ ಅಷ್ಟು ಉದಯವನ್ನು ಜಯಿಸಿದ್ದೇವೆ. ಎಷ್ಟನ್ನು ಜಯಿಸಿರ್ತೇವೆ ಅಷ್ಟು ಜಯಿಸಿರ್ತೇವೆ. ಮತ್ತು ಎಷ್ಟರ ಉದಯ ಇದೆ ಅಷ್ಟರಲ್ಲಿ ನಾವು ವೃತ್ತಿಗಳು ಅಂತ ಅನ್ನಿಸಿಕೊಳ್ತೇವೆ. ಎಷ್ಟರ ಉದಯ ಇಲ್ಲ ಅಲ್ಲಿ ನಾವು ವೃತ್ತಿಗಳು ಅಥವಾ ಸಮ್ಯಕ್ ದೃಷ್ಟಿಗಳು. ಎಷ್ಟರ ಉದಯ ಇದೆ ಅಷ್ಟರ ಮಟ್ಟಿಗೆ ನಾವು ಅಸಂಯಮಿಗಳು ಅಥವಾ ಸಮ್ಯಕ್ತ್ವ ರಹಿತರು ಅಂತ ಅನ್ನಿಸಿಕೊಳ್ತೀವಿ. ಉದಾಹರಣೆಗೆ 1ನೇ ಮತ್ತು 2ನೇ ಗುಣಸ್ಥಾನದಲ್ಲಿ ನಾವು ಎಲ್ಲ ಕಷಾಯದ ಉದಯದಿಂದ ಸಹಿತರು. ಇಲ್ಲಿ ಯಾವುದೇ ಪ್ರಕಾರದ ಭಾವ ಸಮ್ಯಕ್ತವಾಗಲಿ ಅಥವಾ ಭಾವ ಸಂಯಮವಾಗಲಿ ಪ್ರಕಟವಾಗುವುದೇ ಇಲ್ಲ. ಆಗ್ಬೋದೇನು? 1 ಮತ್ತು 2 ಈ 2 ಗುಣಸ್ಥಾನದಲ್ಲಿದ್ದುಕೊಂಡು ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಬೇಕು. ಭಾವ ಸಂಯಮವನ್ನು ಮತ್ತು
ಭಾವ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಸಾಧ್ಯತೆಯೇನು? ಇಲ್ಲ. ಹೇಗೆ ಮಾಡ್ಕೋಕ್ಕೆ ಸಾಧ್ಯತೆ? ಭಾವ ಸಂಯಮ. ಕಷಾಯಗಳ ನಾಶವಾದಾಗ ಭಾವ ಸಮ್ಯಕ್ತ್ವ, ಭಾವ ಸಂಯಮ ಪ್ರಗಟ ಆಗುತ್ತೆ. ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಇನ್ನು ಅನಂತಾನುಬಂಧಿ ಕಷಾಯದ ಉದಯವನ್ನು ಜಯಿಸ್ತೇವೆ ಅನ್ನುವಾಗ ನಮಗೆ ಎಷ್ಟು ಗುಣಸ್ಥಾನಗಳು ಪ್ರಾಪ್ತವಾಗಲಿಕ್ಕೆ ಸಾಧ್ಯ? ಎಷ್ಟು ಗುಣಸ್ಥಾನಗಳು? ಮೂರನೇದು, ನಾಲ್ಕನೇದು. ನಾವು ಅನಂತಾನುಬಂಧಿ ಕಷಾಯದ ಉದಯವನ್ನು ಮತ್ತು ಸಮ್ಯಕ್ ಮಿಥ್ಯಾತ್ವ ಅನ್ನತಕ್ಕಂತಹ ದರ್ಶನ ಮೋಹಿನಿ ಕರ್ಮವನ್ನು ಜಯಿಸ್ತೇವೆ ಅಂತಂದರೆ ನಮಗೆ ಎಷ್ಟು ಗುಣಸ್ಥಾನಗಳು ಯಾವ ಗುಣಸ್ಥಾನ ಪ್ರಾಪ್ತ ಆಗಬಹುದು? ನಾಲ್ಕನೇ ಗುಣಸ್ಥಾನ ಪ್ರಾಪ್ತವಾಗಬಹುದು. ನಾವು ಅನಂತಾನುಬಂಧಿ ನಾಲ್ಕರ ಉದಯವನ್ನು, ಮಿಥ್ಯಾತ್ವ ಪ್ರಕೃತಿಯನ್ನು, ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯನ್ನು ಮತ್ತು ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯವನ್ನು ಇಷ್ಟನ್ನೆಲ್ಲ ಜಯಿಸ್ತೇವೆ. ಒಂದು ಸಮ್ಯಕ್ ಪ್ರಕೃತಿ ಅನ್ನುವಂತಹ ದರ್ಶನ ಮೋಹಿನಿ ಕರ್ಮವನ್ನು ಉದಯದಲ್ಲಿ ಇರಿಸಿಕೊಳ್ತೇವೆ. ಆವಾಗ ನಮಗೆ ಯಾವ ಗುಣಸ್ಥಾನ ಆಗ್ಬೋದು? 5ನೇ ಗುಣಸ್ಥಾನ. ನಾವು ಇನ್ನೊಂದು ಪ್ರತ್ಯಾಖ್ಯಾನಾವರ್ಣಿ ಕಷಾಯವನ್ನು ಜಯಿಸ್ತೇವೆ. ಸಮ್ಯಕ್ ಪ್ರಕೃತಿ ಉದಯದಲ್ಲಿದೆ ಅನ್ನುವಾಗ ಯಾವ ಗುಣಸ್ಥಾನ ಆಗುತ್ತೆ? 6ನೇ 7ನೇ ಗುಣಸ್ಥಾನ ಆಗುತ್ತದೆ. ನಾವು ಸಮ್ಯಕ್ ಪ್ರಕೃತಿಯ ಉದಯವನ್ನು ಜಯಿಸಿ ಅದನ್ನು ಕ್ಷಯ ಮಾಡ್ತೇವೆ. ಆವಾಗ ಯಾವ ಗುಣಸ್ಥಾನ ಆಗ್ತದೆ? ಕಷಾಯ ಜಯಿಸಿಲ್ಲ. ಒಟ್ಟು ಒಂದು ಸಮ್ಯಕ್ ಪ್ರಕೃತಿಯನ್ನು ಜಯಿಸಿದ್ದೇವೆ, ಕಷಾಯ ಜಯಿಸಿಲ್ಲ. ಅದನ್ನೆಲ್ಲ ಜಯಿಸಿದ್ದೇವಲ್ಲ. 6ನೇ 7ನೇ ಗುಣಸ್ಥಾನದಲ್ಲಿದ್ದೇವೆ, ಆದರೆ ಸಮ್ಯಕ್ ಪ್ರಕೃತಿಯನ್ನು ಕ್ಷಯ ಮಾಡಿದ್ದೇವೆ. 6ನೇ 7ನೇ ಗುಣಸ್ಥಾನ ಇರಬೇಕು. 6ನೇ 7ನೇ ಗುಣಸ್ಥಾನ ಇರ್ತದೆ. ಮಿಥ್ಯಾತ್ವವನ್ನು ಕ್ಷಯ ಮಾಡಿ, ಸಮ್ಯಕ್ ಪ್ರಕೃತಿಯನ್ನು ಕ್ಷಯ ಮಾಡಿ, ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯನ್ನು ಕ್ಷಯ ಮಾಡಿ ಸಮ್ಯಕ್ ಪ್ರಕೃತಿಯನ್ನು ಕ್ಷಯ ಮಾಡಿದ. ಆವಾಗ 6ನೇ 7ನೇ ಗುಣಸ್ಥಾನ ಇರ್ತದೆ. ಈ ಥರದಲ್ಲಿ ಈ ಗುಣಸ್ಥಾನಗಳ ವ್ಯವಸ್ಥೆ ಗೊತ್ತಾಗಬೇಕು. ಯಾವ ಗುಣಸ್ಥಾನದಲ್ಲಿ ಜೀವ ಯಾವ ಕಷಾಯವನ್ನು ಜಯಿಸಿದಾಗ, ಯಾವ ಕರ್ಮವನ್ನು ಜಯಿಸಿದಾಗ ಏನಾಗ್ತಾನೆ ಅನ್ನುವಂಥ ವಿಷಯ ಸ್ಪಷ್ಟವಾಗಿರಬೇಕು. ಅಂದಾಗ ನಮಗೆ ಮುಂದಿನ ಚರ್ಚೆಗಳೆಲ್ಲ ಸಹಜ ಮತ್ತು ಸ್ವಾಭಾವಿಕವಾಗಿ ಗೊತ್ತಾಗ್ತವೆ. ಇನ್ನು ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಕಾರ್ಯವೇನು ಅದನ್ನು ತಿಳ್ಕೊಳ್ಳೋಣ. ಅನಂತಾನುಬಂಧಿ ಕಷಾಯದ ಕಾರ್ಯ ಏನಿದೆ ಅನ್ನೋದು ಗೊತ್ತಾಯಿತು. ಏನಿದೆ? ಸಂಸಾರದಲ್ಲಿ ಇರುವುದರಿಂದ ಸಂಸಾರದಲ್ಲಿ ಇರಿಸುವುದರಿಂದ ಜೀವಿಯನ್ನು, ಅದಕ್ಕೆ ಅನಂತಾನುಬಂಧಿ ಕಷಾಯ ಅಂತ ಹೇಳಿದರು. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯ ಮತ್ತು ಪ್ರತ್ಯಾಖ್ಯಾನಾವರ್ಣಿ ಕಷಾಯ, ಇವೆರಡೂ ಕಷಾಯಗಳು ಕೇವಲ ಸಮ್ಯಕ್ತ್ವದ ಸಂಯಮದ ಘಾತಕವಾದ ಕಷಾಯಗಳು. ಅನಂತಾನುಬಂಧಿ ಕಷಾಯ ಏನಿದೆ ಅದು ಸಮ್ಯಕ್ತ್ವದ ಘಾತಕ. ಸಮ್ಯಕ್ತ್ವದ ವಿರೋಧಿ ಕರ್ಮಗಳು ಎಷ್ಟು?
ಸಮ್ಯಕ್ತವನ್ನು ವಿರೋಧಿಸುವಂತಹ ಕರ್ಮಗಳು ಎಷ್ಟು? 7. 7 ಸಮ್ಯಕ್ತ ವಿರೋಧಿ ಕರ್ಮಗಳು 7. ಅವು 3 ದರ್ಶನ ಮೌನೀಯ ಮತ್ತು 4 ಅನಂತಾನುಬಂಧಿ. ಅಪ್ರತ್ಯಾಖ್ಯಾನಾವರ್ಣೀ ಕಷಾಯ ಸಮ್ಯಕ್ತ್ವದ ವಿರೋಧಿನೋ ಅಥವಾ ಸಂಯಮದ ವಿರೋಧಿ? ಸಂಯಮದ ವಿರೋಧಿ. ಆಮೇಲೆ ಅನಂತಾನುಬಂಧಿ ಕಷಾಯದ ಸಂಯಮದ ವಿರೋಧಿನೋ ಅಥವಾ ಕೇವಲ ಸಮ್ಯಕ್ತ್ವದ ವಿರೋಧಿ? ಎರಡರ ವಿರೋಧಿ. ಎರಡರ ವಿರೋಧಿ ಅಂತ ಹೇಳ್ತೀವಿ. ಎರಡರ ವಿರೋಧಿ. ಹಾಗಾದರೆ ಅನಂತಾನುಬಂಧಿ ಕಷಾಯವನ್ನು ಸಂಪೂರ್ಣವಾಗಿ ಯಾರಾದರೂ ಕ್ಷಯ ಮಾಡಿ ಕ್ಷಯಕ್ಕೆ ಸಮ್ಯಕ್ ದೃಷ್ಟಿ ಆದರು ಅಂತಂದರೆ ಅವರಿಗೆ ಉದಯದಲ್ಲೂ ಇಲ್ಲ ಮತ್ತು ಸತ್ವದಲ್ಲೂ ಇಲ್ಲ. ಇಲ್ಲ ಅಂದಮೇಲೆ ಸಂಯಮ ಪ್ರಗಟ ಆಗಬೇಕಾಗಿತ್ತು. ಸಂಯಮದ ವಿರೋಧಿ ಅಂತ ಇದ್ದೇವಲ್ಲ, ಅದಕ್ಕೆ ಸಮ್ಯಕ್ತದ ವಿರೋಧಿನೂ ಹೌದು ಸಂಯಮದ ವಿರೋಧಿನೂ ಹೌದು ಅಂತ ಇದ್ದೀವಿ. ಅಂದಮೇಲೆ ಅನಂತಾನುಬಂಧಿ ಕಷಾಯವನ್ನು ಕ್ಷಯ ಮಾಡಿದಾಗ ಸಮ್ಯಕ್ ಚಾರಿತ್ರ ಅಥವಾ ಸಂಯಮ ಪ್ರಗಟ ಆಯ್ತೇನು? ಆಗಲಿಲ್ಲ. ಅಂದಮೇಲೆ ಅದಕ್ಕೆ ಸಂಯಮದ ವಿರೋಧಿ ಅಂತ ಯಾಕೆ ಅನ್ಬೇಕು? ಏನು ಮಾಡ್ತಿದ್ದದು? ಅಪ್ರತ್ಯಾಖ್ಯಾನಾವರ್ಣೀ ಕಷಾಯ ಮತ್ತು ಪ್ರತ್ಯಾಖ್ಯಾನಾವರ್ಣೀ ಕಷಾಯ, ಈ 2 ಕಷಾಯಗಳನ್ನು ಅನಂತ ಕಾಲದವರೆಗೆ ಪ್ರವಾಹಿತವಾಗಿ ಇರಿಸಿಕೊಳ್ಳತಕ್ಕಂತಹ ಕೆಲಸವನ್ನು ಅನಂತಾನುಬಂಧಿ ಕಷಾಯ ಮಾಡುತ್ತದೆ. ಎಲ್ಲಿ ತನಕ ಅನಂತಾನುಬಂಧಿ ಕಷಾಯದ ಉದಯದ ಜೊತೆಯಲ್ಲಿ ಅಪ್ರತ್ಯಾಖ್ಯಾನಾವರ್ಣೀಯ ಮತ್ತು ಪ್ರತ್ಯಾಖ್ಯಾನಾವರ್ಣೀಯ 2 ಕಷಾಯಗಳ ಉದಯ ಇದೆ, ಅಲ್ಲಿ ತನಕ ಅದು ಸಂಯಮಘಾತಕ. ಅಪ್ರತ್ಯಾಖ್ಯಾನಾವರ್ಣೀಯ ಪ್ರತ್ಯಾಖ್ಯಾನಾವರ್ಣೀಯ 2 ಕಷಾಯಗಳು ಅನಂತಾನುಬಂಧಿಯ ಜೊತೆಯಲ್ಲಿ ಉದಯದಲ್ಲಿರಬೇಕು. ಅದು ಉದಯದಲ್ಲಿರಬೇಕು, ಇದು ಉದಯದಲ್ಲಿರಬೇಕು. ಆವಾಗ ಅನಂತಾನುಬಂಧಿ ಕಷಾಯ ಇದು ಸಂಯಮದ ಘಾತಕ ಅಂತ ಹೇಳ್ತಾರೆ. ಅನಂತಾನುಬಂಧಿ ಸಂಯಮ ಘಾತಕ. ಯಾಕೆ? ಅಪ್ರತ್ಯಾಖ್ಯಾನಾವರ್ಣಿ ಪ್ರತ್ಯಾಖ್ಯಾನಾವರ್ಣಿ ಕಷಾಯಗಳನ್ನು ನಿರಂತರವಾಗಿ ಇರಿಸಿಕೊಳ್ಳತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಆ ಒಂದು ಅರ್ಥದಲ್ಲಿ ಅನಂತಾನುಬಂಧಿ ಕಷಾಯ ಸಂಯಮಘಾತಕ, ಚಾರಿತ್ರಘಾತಕ. ಆದ್ದರಿಂದ ಅದು ಕೂಡ ಚಾರಿತ್ರ ಮೋಹನೀಯ. ಚಾರಿತ್ರ ಮೋಹನಿಗೆ 25 ಭೇದಗಳು. ಅದರಲ್ಲಿ ಅನಂತಾನುಬಂಧಿಯ ಹೆಸರು ಕೂಡ ಇದೆ. 25 ಇದಾವಲ್ಲ, ಆ 25ರೊಳಗೆ ಅನಂತಾನುಬಂಧಿ ಇಲ್ಲ. ಅದರ ಹೆಸರು ಚಾರಿತ್ರ ಮೋಹನಿ ಅಂತಿಲ್ಲ, ಇದ್ದೇ ಇದೆ. ಚಾರಿತ್ರ ಮೋಹನಿ ಕರ್ಮ ಅಂತ ಅದಕ್ಕೆ ಹೆಸರು ಎಲ್ಲಿ ತನಕ ಬರ್ತದೆ ಅಂತಂದರೆ ಅದರ ಜೊತೆಯಲ್ಲಿ ಅಪ್ರತ್ಯಾಖ್ಯಾನಾವರ್ಣೀಯ ಪ್ರತ್ಯಾಖ್ಯಾನಾವರ್ಣೀಯ ಕಷಾಯದ ಇರುವ ತನಕ, ಕಷಾಯದ ಉದಯ ಇರುವ ತನಕ. ಇನ್ನು ಅಪ್ರತ್ಯಾಖ್ಯಾನಾವರ್ಣಿ ಪ್ರತ್ಯಾಖ್ಯಾನಾವರ್ಣಿ ಈ ಕಷಾಯದ ಉದಯ ಇಲ್ಲ ಮತ್ತು ಅನಂತಾನುಬಂಧಿ ಕಷಾಯದ ಉದಯ ಇದೆ. ಈ ಥರ ಆಗಲಿಕ್ಕೆ ಸಾಧ್ಯತೆ ಏನು? ಇಲ್ಲ. ಅನಂತಾನುಬಂಧಿ ಕಷಾಯದ ಉದಯ ಇತ್ತು ಅಂತಂದರೆ ಅಪ್ರತ್ಯಾಖ್ಯಾನಾವರ್ಣಿ ಪ್ರತ್ಯಾಖ್ಯಾನಾವರ್ಣಿದ ಕಷಾಯ ಉದಯ ಇದ್ದೇ ಇರ್ತದೆ. ಆದರೆ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯ ಇದ್ದಾಗ ಅನಂತಾನುಬಂಧಿ ಕಷಾಯದ ಉದಯ ಇದ್ದೇ ಇರ್ತದೆ ಅಂತ ನಿಯಮ ಇದೆಯೇನು? ಇಲ್ಲ. ಉದಾಹರಣೆಗೆ 3ನೇ ಗುಣಸ್ಥಾನ ಮತ್ತು 4ನೇ ಗುಣಸ್ಥಾನ. ಇಲ್ಲಿ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯ ಇದೆ, ಆದರೆ ಅನಂತಾನುಬಂಧಿ ಕಷಾಯದ ಉದಯ
ಇಲ್ಲ. ಎರಡನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಪೂರ್ಣಕ್ಷಯ ಆಗ್ತದೆ. ಎರಡನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಕಷಾಯದ ಉದಯ ಇದ್ದೇ ಇರ್ತದೆ, ಕ್ಷಯ ಇರೋಲ್ಲ, ಉದಯ ಇರ್ತದೆ. ಎರಡನೇ ಗುಣಸ್ಥಾನಕ್ಕೆ ಬಂತು ಅಂತಂದರೆ ಉದಯ ಇರಲೇಬೇಕು. ಮೇಲಿಂದ ಬರುವಾಗ ಎರಡನೇ ಗುಣಸ್ಥಾನ ಆಗ್ತದೆ, ಇದನ್ನು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಕ್ಷಯ ಇದ್ದಂಥ ಜೀವ ಎರಡನೇ ಗುಣಸ್ಥಾನಕ್ಕೆ ಮತ್ತು ಒಂದನೇ ಗುಣಸ್ಥಾನಕ್ಕೆ ಬರುವುದೇ ಇಲ್ಲ. ಕ್ಷಯ ಇದ್ದಂಥ ಜೀವಿಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅನ್ನಬೇಕು. ಸತ್ವ ಇದ್ದಿರತಕ್ಕಂತಹ ಜೀವಿಗೆ ಉದಯದಲ್ಲಿ ಬರಬಹುದು, ಆದರೆ ಇಳಿಯುವಾಗ ಉದಯದಲ್ಲಿ ಬರ್ತದೆ. ಹತ್ತುವಾಗ ಎರಡನೇ ಗುಣಸ್ಥಾನ ಆಗುವುದೇ ಇಲ್ಲ. ಇನ್ನು